ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನೀವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದೀರ. ನಾನು ದೇವ್ರ ಮುಂದೆ ಕುಂತು ಹೇಳ್ತಾ ಇದ್ದೀನಿ. ಏನಾರು ಸುಳ್ಳು ಹೇಳಿದ್ರೆ ದೇವ್ರು ನನ್ನ ಹಾಳು ಮಾಡಿಬಿಡ್ಲಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಬರೀ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ರೀಲ್ಸ್ ಮಾಡಿರೋದು. ನಾನೊಂದು ಫೇಸ್ಬುಕ್ ಆಗಲಿ ಒಂದು ಯೂಟ್ಯೂಬ್ ಆಗಲಿ ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ. ನನಗೆ ಉದ್ದೇಶ ಇದ್ದಿದ್ದು ಕೆಲಸ ಮಾಡ್ಕೋಬೇಕು, ಆ್ಯಕ್ಟಿಂಗ್ ಮಾಡೋಕ್ಕೆ ಒಂದು ಅವಕಾಶ ಸಿಗಬೇಕು ಅಂತ ರೀಲ್ಸ್ ಮಾಡಬೇಕು. ಅಷ್ಟು ಬಿಟ್ಟರೆ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ಬರುತ್ತೆ, ನಾನು ಪ್ರಮೋಷನ್ ಮಾಡಬೇಕು, ನನಗೆ ಯಾವ ಉದ್ದೇಶನೂ ಇಲ್ಲ. ನಾನು ಅದು ಯಾವುದೂ ಮಾಡೂ ಇಲ್ಲ, ನಾನು ಯಾವುದೂ ಮಾಡೋದು ಇಲ್ಲ. ನನಗೆ ನಮ್ಮ ಮನೆ ದೇವರಣೆ ಯಾವುದೇ ದುಡ್ಡು ಬರ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಅಂದರೆ ಕೆಲವರು ತುಂಬ ಜನ ಹೇಳಿದ್ರು, ಯಾರೋ ನಿಮ್ಮನ್ನು ಆ್ಯಕ್ಟಿಂಗ್ ಕರ್ಕೊಳ್ಳಲ್ಲ ರೀಲ್ಸ್ ಮಾಡೋರನ್ನ, ಇವಾಗ ನೀವು ಫೋನ್ನೇ ಯೂಸ್ ಮಾಡಿಕೊಂಡು ಏನಾದ್ರು ದುಡ್ಡು ಮಾಡಬೇಕು ಅಂದರು. ಹೆಂಗೆ ಫೋನಲ್ಲಿ ದುಡ್ಡು ಮಾಡೋದು ಅಂದರೆ, ನೀವು ಪ್ರಮೋಷನ್ ಮಾಡಬೇಕು, ಯೂಟ್ಯೂಬ್ ಯೂಸ್ ಮಾಡಬೇಕು, ಫೇಸ್ಬುಕ್ ಯೂಸ್ ಮಾಡಬೇಕು, ಅದರಲ್ಲಿ ದುಡ್ಡು ಬರುತ್ತೆ ಅಂದರು. ನಾನೇ ಶಾಕ್ ಆಗೋದೆ ನಿಜನಾ ಅಂತ. ಆಮೇಲೆ ಸರ್ಚ್ ಮಾಡಿದಾಗ ಅದು ನಿಜ, ಫೇಸ್ಬುಕ್ಕಲ್ಲೂ ದುಡ್ಡು ಬರುತ್ತೆ, ಯೂಟ್ಯೂಬಲ್ಲೂ ದುಡ್ಡು ಬರುತ್ತೆ. ಅದಕ್ಕೆ ಒಂದು 20 ದಿವಸದಿಂದ ಈಚೆಗೆ ಫೇಸ್ಬುಕ್ ಯೂಸ್ ಮಾಡೋದು ಕಲಿತೆ. ನಾನು ಫೇಸ್ಬುಕ್ಕಲ್ಲಿ ರೀಲ್ಸ್ ಹಾಕ್ತೆ. ಬರೀ 1K ಫಾಲೋವರ್ಸ್ ಇದ್ದಿದ್ದು 31K ಫಾಲೋವರ್ಸ್ ಆಗೋಯ್ತು 20 ದಿನಕ್ಕೇ. ನನಗಂತೂ ತುಂಬ ಖುಷಿ ಆಯಿತು. ದುಡ್ಡು ಬರುತ್ತೆ ಅಂದ್ಕೊಂಡೆ, ದುಡ್ಡು ಬರೋ ಥರನೂ ಮೆಸೇಜೆಲ್ಲ ಬಂತು. ಅದೇ ಥರ ಇನ್ನೊಂದು ನೋಟಿಫಿಕೇಷನು ಬಂತು. ಅದನ್ನು ಓಪನ್ ಮಾಡಿದೆ. ಅವಾಗಿಂದ ನನ್ನ ಫೇಸ್ಬುಕ್ಕೇ ಬರ್ತಿಲ್ಲ ನಂದು. ಏನಾಯಿತು, ಯಾರು ತೊಗೊಂಡ್ರು ಗೊತ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ನಾನು 5 ವರ್ಷದಿಂದ ತಳ್ಳಗಡಿ ವ್ಯಾಪಾರ ಮಾಡಿಕೊಂಡು, ಕೂಲಿ ಮಾಡಿಕೊಂಡು, ನನ್ನ ಮನೆ ನೋಡಿಕೊಂಡು, ನನ್ನ ಮಕ್ಕಳು ಸಾಕ್ಕೊಂಡು, ಖುಷಿಗೇನೋ ರೀಲ್ಸ್ ಮಾಡ್ಕೊಂಡು ಬಂದೆ. ಅದು ಒಂದು ಆ್ಯಕ್ಟಿಂಗ್ ಹೋಗ್ಬೋದು ಅಂತ ಗೊತ್ತಾಯಿತು. ಅದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ಯಾವುದು ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ಬರಲ್ಲ. ಇನ್ನೊಂದು, ನಾನು ಯಾರಿಗೂ ನನಗೆ ಲೈಕ್ ಮಾಡಿ, ನನಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋ ಶೇರ್ ಮಾಡಿ ಅಂತ ನಾನು ಒಬ್ಬರಿಗೂ ಒಂದು ವಿಡಿಯೋದಲ್ಲೂ ಕೇಳಿಲ್ಲ. ನಾನು ಒಂದು ವಿಡಿಯೋದಲ್ಲಿ ಕೇಳಿ ಚಪ್ಪಲಿ ಹೊಡ್ಸ್ಕೊಂಡ್ಬಿಡ್ತೀನಿ. ನಾನು ಒಂದು ವಿಡಿಯೋದಲ್ಲೂ ಕೇಳಿಲ್ಲ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ. ಯಾಕೆಂದರೆ ಅದು ತೊಗೊಂಡ್ರೆ ಏನು ಬರುತ್ತೆ ಅಂದಂಗೆ ನನಗೆ. ಅದು ತೊಗೊಂಡು ಏನು ಮಾಡೋದು? ನನಗೆಲ್ಲ ಆ್ಯಕ್ಟಿಂಗ್ ಹೋದರೆ ಸಾಕು, ನನ್ನ ಆ್ಯಕ್ಟಿಂಗ್ ನೋಡಿ ಅಂತ ನಾನು ರೀಲ್ಸ್ ಮಾಡಿದ್ದಷ್ಟೇ. ನಾನು ಮಾಡೋ ಕೆಲಸದ ಬಗ್ಗೆ ಮಾಡ್ತಿದ್ದೆ. ಫೇಸ್ಬುಕ್ಕಲ್ಲಿ 20 ದಿವಸಕ್ಕೆ 30K ಫಾಲೋವರ್ಸ್ ಆಯಿತು. ಇನ್ನೊಂದು ಅದೃಷ್ಟ ಆದರೆ ಅದು ಹೋಯ್ತು. ಈಗ ಅದಕ್ಕೆ ಇವತ್ತು ಯಾರ ಕೊಯ್ಲೋ ಈ ಪೇಜ್ ಓಪನ್ ಮಾಡಿಸಿದ್ದೀನಿ. ನನಗೆ ಬರಲ್ಲ. ಇಲ್ಲಿಂದ ನೆಲಮಂಗ್ಲ ಹೋಗಿದ್ದೀನಿ ಫ್ರೆಂಡ್ಸ್ ಇದು ಓಪನ್ ಮಾಡ್ಸೋಕ್ಕೆ. ನನಗೇನೆಂದರೆ ಬರೋ ರೀಲ್ಸ್ಗೆ ಲಿಪ್ಸಿಂಕ್ ಮಾಡೋದಷ್ಟೇ ಗೊತ್ತು. ಅದು ಬಿಟ್ಟರೆ ಎಡಿಟ್ ಮಾಡೋದು, ಕ್ರಿಯೇಟ್ ಮಾಡೋದು, ಮ್ಯೂಸಿಕ್ ಹಾಕೋದು ಅವೆಲ್ಲ ಏನೂ ಬರಲ್ಲ ನನಗೆ. ಇವತ್ತು ಹೋಗಿ ಪೇಜ್ ಓಪನ್ ಮಾಡಿಸ್ಕೊಂಬಂದಿದ್ದೀನಿ. ಏನೋ ದಯವಿಟ್ಟು ನಾನು ಇದೇ ಫಸ್ಟು ನನಗೆ ಫಾಲೋ ಮಾಡಿ ಅಂತ ನಾನು ವಿಡಿಯೋದಲ್ಲಿ ಕೇಳಿರೋದು. ಬೇಕಾದ್ರೆ ಹುಡುಕ್ ನೋಡಿ. ತುಂಬ ಹರ್ಟ್ ಆಗ್ತಿದೆ. ನನಗೆಲ್ಲೂ ಮೋಸ ಆಗಿಲ್ಲ, ಯಾಕೆಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ. ಅದೇನೋ ಗೊತ್ತಿಲ್ಲ, ನೋಟಿಫಿಕೇಷನ್ ಬಂತು, ಅದನ್ನು ಒತ್ತದೇ ಅಷ್ಟೇ ಫ್ರೆಂಡ್ಸ್. ಫೇಸ್ಬುಕ್ಕೇ ಹೊರಟೋಯ್ತು ನಂದು. ಎಷ್ಟು ಬೇಜಾರಾಗ್ತಿದೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ. ತುಂಬ ಬೇಜಾರಾಗ್ತಿದೆ. ಇವಾಗ ಹೊಸ್ದಾಗಿ ಇದು ಪೇಜ್ ಓಪನ್ ಮಾಡಿದ್ದೀನಿ. ನನ್ನ ಮೇಲೆ ಪ್ರೀತಿ ಇರೋರು ಫಾಲೋ ಮಾಡಿ ಅಷ್ಟೇ ಕೇಳ್ತೀನಿ ಫ್ರೆಂಡ್ಸ್. ಅದರಿಂದ ಏನಾದ್ರು ಒಳ್ಳೇದಾದರೆ, ಅದು ಹೆಂಗಾಗುತ್ತಂತ ಗೊತ್ತಿಲ್ಲ. ಒಳ್ಳೇದಾದರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೇನು ಬೇಡ, ನಾನು ಪ್ರಯತ್ನ ಪಡ್ತೀನಿ. ಅದರಿಂದ ಏನಾರ ಫಲ ಸಿಕ್ಕಿದ್ರೆ ಅದು ನಿಮಗೆ ಸಿಗಲಿ ಫ್ರೆಂಡ್ಸ್. ನಾನಂತೂ ರೀಲ್ಸು ವ್ಯೂಸ್ ಆಗಲಿ ಅಂತ ಮಾತಾಡ್ತೀನಿ ಅಷ್ಟೇ. ನನಗೆ ವಾಯ್ಸು ಕೆಟ್ಟದಿದೆ, ಫೇಸು ಕೆಟ್ಟದಿದೆ. ನಾನು ಏನು ಮಾಡಲಿ? ಮನ್ಸಲ್ಲಿ ಮಾತ್ರ ನಾನು ಏನು ಕೆಟ್ಟದ್ದು ಮಾಡಿಕೊಂಡಿಲ್ಲ. ನನಗನ್ನೋರೆಲ್ಲ ಅನ್ನಲಿ, ಆಡೋರೆಲ್ಲ ಆಡಲಿ, ನಾನು ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ. ನಮ್ಮ ಮನೆ ಬಿಟ್ಟು ನಾನು ಆಚೆಗೆ ಹೋಗಲ್ಲ, ಒಂದು ಮೇಕಪ್ ಮಾಡಲ್ಲ, ಒಂದು ಸೋಕಿ ಮಾಡಲ್ಲ. ಏನು ಆ್ಯಕ್ಟಿಂಗು ಅದೊಂದೇ ಉದ್ದೇಶ ಇದ್ದಿದ್ದು. ಆದರೆ ಇತ್ತೀಚೆಗೆ ಗೊತ್ತಾಯಿದೆ ಆ್ಯಕ್ಟಿಂಗ್ ಯಾರೂ ಕರ್ಕೊಳ್ಳಲ್ಲ, ಮೀಡಿಯಾದಲ್ಲೇ ದುಡ್ಡು ಮಾಡಬೇಕು ಅಂತ. ಹಂಗೇನಾರು ಆದರೆ ಅದು ಆಮೇಲೆ ಮಾತಾಡೋಣ ಫ್ರೆಂಡ್ಸ್. ಅದು ಏನನ್ನ ಆಗಿ ದೇವ್ರ ಅವಕಾಶ ಕೊಡಲಿ, ಆವಾಗ ನೀವೇ ನೋಡಿರಂತೆ. ನಾನು ಯಾವುದೇ ಪ್ರಮೋಷನ್ ಕೂಡ ಮಾಡಿಲ್ಲ. ಎಷ್ಟು ಪ್ರಮೋಷನ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್?
ನಾನು ಯಾವುದೇ ಪ್ರಮೋಷನ್ ಮಾಡಲ್ಲ. ಅಯ್ಯೋ ನಾನೊಂದು ಹೇಳ್ತೀನಿ ಅವ್ರೊಂದು ಮಾಡ್ತಾರೆ, ಮತ್ತೆ ಹೋಗಿ ತೊಗೊಳೋರು ಮತ್ತು ನನಗೆ ಬೈತಾರೇನೋ ಅಂದ್ಬಿಟ್ಟು ನಾನು ಯಾವ ಪ್ರಮೋಷನ್ಗೆ ಹೋಗಿಲ್ಲ. ಅಂತೂ ಇಂತೂ ನನ್ನ ಫೇಸ್ಬುಕ್ ಹೋಯ್ತು.